ಇನ್ನೊಬ್ರು ನಮ್ಮ ಎಂ ಬಿ ಪಾಟೀಲ್ ಬಂದರು. ಅವರು ಎಂ ಬಿ ಪಾಟೀಲ್ರು ನಾ ಏನಾರೇ ಎಂ ಬಿ ಪಾಟೀಲ್ರು ನೀವು ಕಲ್ತ್ ಮನಸ್ಸು ಮಾಡಿದ್ರೆ ಅದನ್ನ ಬೇಗ ಮುಗಿಸ್ಬೋದು. ಮೊದಲ ಆ ಕೆಲಸ ಮಾಡ್ರಿ ನೀವು ಇಬ್ರು. ನಾ ಏನು ಆಡಳಿತ ಪಕ್ಷನಾಗ ಇದೀನೇನ್ರಿ? ನಾ ವಿರೋಧ ಪಕ್ಷನಾಗ ಇದೀನಿ. ನಾ ಆಡಳಿತ ಪಕ್ಷದಾಗಿದ್ರು ವಿರೋಧ ಪಕ್ಷನಾಗ ಇದ್ದಂಗಿದ್ದೆ. ನಾ ಕೇಳ್ರಿ ಪಕ್ಷ ಅಂತಾರ ನಡುಕಲ್ಲಿ ಪರಿಸ್ಥಿತಿ ಏನಾಗಬಹುದು? ಅದೇನಂತಾರ ತಂದೆ ತಾಯಿ ಜಗಳದ ಕೂಸು ಬಡವ ನಡುಕ ಈಗ ಹೊಸ ಪಾರ್ಟಿ ಮಾಡಕತ್ತಾರ. ಈಗ ಹೊಸ ಪಾರ್ಟಿ ಫ್ಲೋಟ್ ಮಾಡ್ತಾ ಇದಾರೆ. ಈಗ ನೀವು ಅಲ್ಲಿ ಜಾಯ್ನ್ ಆಗೋದ್ರೆ ಮತ್ತೆ ನೀವು ಎಲ್ಲಾರು ಕೂಡಿ ನಮ್ಮ ಭಾಗಕ್ಕೆ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ನಾವ್ಯಾಕೆ ಹೊಸ ಪಾರ್ಟಿ ಮಾಡೋಣ್ರಿ? ನಾವು ಅನ್ಯಾಯ ಮಾಡಿದ್ರಿ, ನಿಮ್ಮೊಳಗೆ ಅನ್ಯಾಯ ಆಗಿರೋದು ನೀವು ಮಾಡತ್ತೀರಿ. ನಾವು ರಿಪೇರಿ ಮಾಡ್ತೀವಿ. ಅಲ್ಲ ನಿಮ್ಮೊಳಗೆ ಅನ್ಯಾಯ ಆಗಿರೋದು ನೀವು ಮಾಡತ್ತೀರಿ. ಪಾರ್ಟಿ ಹೊಸಾದ್ ಮಾಡ್ಲಾಕ ಎಂ ಬಿ ಪಾಟೀಲ್ ರೊಕ್ಕ ಐತಲ್ರಿ? ಹೊಸ ಪಾರ್ಟಿ ಹೆಸರು ಈಗ ಎಂ ಬಿ ಪಾಟೀಲ್ರು ಸ್ವಂತ ಪಾರ್ಟಿ ಬರೋ ತಾಕತ್ತೈತಿ. ನಮಗಿಲ್ಲ ಹೆಸರು ಬಂದೈತೆ. ಅದು ಕಂಪನಿ ನೋಡ್ರಿ ಬರ್ತಾವ ರಾಮ ಮಂದಿರ ಮಾಡಿದ್ರಲ್ಲ, ಅದ್ರಾಗ ಇದೊಂದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅದನ್ನೊಂದು ವೇಕೆಂಟ್ ಮಾಡಿಸಿ ಕೊಡ್ರಲ್ಲ. ಅಲ್ಲ ನೀವು ರಾಮ ಮಂದಿರ ಬಗ್ಗೆ ಯಾಕ್ರಿ? ರಾಮ ಮಂದಿರ ನಿರ್ಮಾಣ ಆಗಿದ್ರಿಂದ ಮೊನ್ನೆ ಬರ್ರೆ ನೀವು ಎಲ್ಲ ತೊಡಗಲಿ ಹೋಗಿ ಆ ಗಂಗಾದಾಗ ಮುಣಿಗ್ ಬಂದಿರಿ. ಗಪ್ಚುಪ್ಪ ಮುಂಜಾನೆ ಹಾಕಕ್ಕೆ ಹೋಗಿ ದಬಕ್ಕ ತೊಗೊಂಡೋಗಿ ಗೊತ್ತಿಲ್ಲ ಹಂಗ ಫೋಟೋ ಇಟ್ಟೋ ಕ್ಯಾಮ್ರಾ ಮನೆಯಾಗಿಟ್ಟು ಹಿಂಗ ನೋಡ್ರಿ. ಅದು ನೋಡಿಬಿಟ್ರೆ ಈ ಮನುಷ್ಯ ಅಲ್ಲಿ ನಮ್ಮ ಪಾರ್ಟಿಗೆ ಸೇರ್ತಾನೆ ಅಂತ ಮಾತ್ರ ನಮ್ಗೆ ಭಯ ಬಂದಿತ್ತು. ಈ ಬಜೆಟ್ ಹೋಗ್ರಿ ಅಧ್ಯಕ್ಷರೇ, ಇವತ್ತು ನಾ ಹೇಳಕತ್ತಿದ್ದೇನೆಂದ್ರೆ ಉತ್ತರ ಕರ್ನಾಟಕವನ್ನ ಎಲ್ಲ ವಿಚಾರದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾರಣ ಇವತ್ತು ನೋಡ್ರಿ, ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಆಗಿಬಿಟ್ರೆ ಭಾಳ ಫಲವತ್ತಾದಂಥ ಭೂಮಿ. ಅಧ್ಯಕ್ಷ, ನಮಗೇನು ನೀವು ಸಾಲ ಕೊಡಬೇಡ್ರಿ, ನೀವೇನು ಯಾವುದೇ ರೀತಿ ಗ್ಯಾರಂಟಿಗಳು ಕೊಡಬೇಡ್ರಿ, ಸಬ್ಸಿಡಿ ಕೊಡಬೇಡ್ರಿ. ನಾವು ಸ್ವಂತ ನಮ್ಮ ರೈತರು ಹಂಗೆ ದುಡಿತಾರ್ರಿ. ದುಡಿದು ಇವತ್ತು ಜೀವನ ಮಾಡುವಂಥ ಅವಕಾಶ ಕೊಡೋದು ಕೇಳಕತ್ತಿ. ಬರೀ ನಾವು ಆ ಗ್ಯಾರಂಟಿ ಕೊಟ್ಟಿವಿ, ಈ ಗ್ಯಾರಂಟಿ ಕೊಟ್ಟಿವಿ. ಗ್ಯಾರಂಟಿ ಇದು ಶಾಶ್ವತವಾದಂಥದ್ದಲ್ಲ. ಇವತ್ತು ನೋಡ್ತಾ ಇದ್ದೀವಿ ಎಲ್ಲ ಪಾರ್ಟಿಗಳು ಗ್ಯಾರಂಟಿ, ಯಾಕಂದ್ರೆ ಅನಿವಾರ್ಯ ಬಂದ್ಬಿಟ್ಟೈತೆ ಎಲ್ಲ ರಾಜಕೀಯ ಪಕ್ಷಕ್ಕೆ. ಗ್ಯಾರಂಟಿ ಕೊಡ್ಲಿಕ್ಕಂತ ಮಂದಿ ಓಟ್ ಹಾಕೋದಿಲ್ಲ ಅನ್ನೋ ಒಂದು ಭ್ರಮೆದಾಗ ನಾವು ಅದೀವಿ. ಅದು ಭಾಳ ದಿವಸ ಹೋಗೋದಿಲ್ಲ.